ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರುತೌ ವಾಚನ್ನ ಸದ್ದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಶುಕ್ರವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ, ಚಿತ್ತ ನಕ್ಷತ್ರ. ಈ ದಿವಸ ಹಂಪೆ ಸಮೀಪದಲ್ಲಿ ಒಂದು ಶ್ರೀರಾಮ ಸನ್ನಿಧಾನ ಇದೆ. ಅಲ್ಲಿ ಯಂತ್ರೋದ್ಧಾರಕ ಹನುಮ ಸನ್ನಿಧಾನವೂ ಇದೆ. ಪ್ರಪ್ರಥಮ ಬಾರಿಗೆ ಆಂಜನೇಯ ಶ್ರೀರಾಮಚಂದ್ರರನ್ನು ಭೇಟಿ ಮಾಡಿದ ಒಂದು ಸ್ಥಳ ಅಂತ ಈಗಲೂ ಅಲ್ಲಿ ಗುರುತಿಸ್ತಾರೆ. ಕಿಷ್ಕಿಂಧ ಕಾಂಡ ಅಂತ ರಾಮಾಯಣದಲ್ಲಿ ಯಾವುದು ಬರುತ್ತೆ, ಅದು ನಡೆದಂಥ ಜಾಗ ಅಂತ. ಅಲ್ಲೊಂದು ಕೋದಂಡ ಸ್ವಾಮಿ ರಾಮ ದೇವಸ್ಥಾನ ಸನ್ನಿಧಾನ ಇದೆ. ಅಲ್ಲಿ ಉತ್ಸವಾದಿಗಳು ನೆರವೇರುತ್ತೆ. ಆ ಭೂಮಿ ಒಂದು ಪುಣ್ಯ ಭೂಮಿಯಾಗಿದೆ. ನಮ್ಮ ಕರ್ನಾಟಕದ ಪಾಲಿಗೆ ಒಂದು ಭಾವನಾತ್ಮಕತೆಯಿಂದ ಒಂದು ಶ್ರೀಮಂತ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿದೆ. ಕಾರಣ ಅಲ್ಲಿ ಹನುಮಂತ ನೆಲೆಗೊಂಡಿದ್ದ ಅಂತ. ಅಲ್ಲಿ ಹನುಮಂತನಿದ್ದ, ಅಲ್ಲಿ ಸುಗ್ರೀವ ಆ ಗುಹೆಗಳಲ್ಲಿ ಅವನು ಸಾಮ್ರಾಜ್ಯವನ್ನು ನೋಡಿಕೊಳ್ತಾ ಇದ್ದ. ಅಣ್ಣನ ಪೀಡೆಯಿಂದ ಈ ಕ್ಷೇತ್ರಕ್ಕೆ ಬಂದು ಈ ಕಿಷ್ಕಿಂಧ ಅಂತಕ್ಕಂಥ ಯಾವ ಕ್ಷೇತ್ರ ಇದೆ, ಯಾವ ಜಾಗ ಇದೆ, ಅಲ್ಲಿ ತಾನು ಆಳ್ವಿಕೆ ಮಾಡ್ತಾ ಇದ್ದ. ಆತನಿಗೆ ಅತ್ಯಂತ ಪ್ರತಿಭಾಶಾಲಿಯಾದಂಥ ಆಂಜನೇಯನ ಮಂತ್ರಿತ್ವ ಇತ್ತು. ಹಾಗಿದ್ದಾಗ ಸೀತೆಯನ್ನು ಹುಡುಕಿಕೊಂಡು ಪಾಪ ಆ ಚಿತ್ರಕೂಟ ಯಾವುದಿದೆ ಅಲ್ಲಿಂದ ಶ್ರೀರಾಮಚಂದ್ರ ಈ ಭಾಗಕ್ಕೆ ಬರುವಾಗ ಅಲ್ಲಿ ಸುಗ್ರೀವನ ದರ್ಶನ ಆಗುತ್ತೆ. ಅವನಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕಳಿಸಿರ್ತಾನೆ. ತನ್ಮೂಲಕ ಆ ಜಾಡನ್ನು ಅರಸಿ ಬರುವಾಗ ಶ್ರೀರಾಮಚಂದ್ರ ಮೊಟ್ಟ ಮೊದಲ ಬಾರಿಗೆ ಆಂಜನೇಯ ಸುಗ್ರೀವನೇ ನೋಡ್ತಾನೆ ತುಂಬ ದೂರದಿಂದ. ಯಾರೋ ಬಂದ ಹಾಗಿದೆ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ವಾಲಿ ಕಳಿಸಿಬಿಟ್ನಾ ಅನ್ನೋ ಭಯ ಶುರುವಾಗಿಬಿಡುತ್ತೆ. ಹುಡ್ಕೊಂಡು ವಾಲಿ ಕಳಿಸಿ ನನ್ನನ್ನು ಏನೋ ವಧೆ ಮಾಡಿಬಿಡ್ತಾನೋ, ಈಗ ನೋಡು ಯಾರು ವೇಷ ಮರೆಸ್ಕೊಂಡು ಬಂದು ವಾಲಿ ರೀತಿಯಲ್ಲಿ ಇದೆಯಾ ಅಥವಾ ಅವರ ಪರಿಚಾರಕರು ಯಾರು ಇರಬಹುದು ಅಂತ ಆತಂಕದಿಂದ ಭಯದಿಂದ ಕಳಿಸ್ಕೊಡ್ತಾನೆ. ಆಂಜನೇಯ ಬಂದರೆ ಶ್ರೀರಾಮಚಂದ್ರ, ಪಕ್ಕದಲ್ಲಿ ಲಕ್ಷ್ಮಣ, ಅವರಿಬ್ಬರನ್ನ ನೋಡಿ ಆ ಸಂವಾದ ನೆರವೇರುತ್ತೆ. ಮೊದಲ ಸಂವಾದ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣ ನ ಸಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅಂತ ಶ್ರೀರಾಮಚಂದ್ರ ಒಳ್ಳೆಯ ಹೊಗಳಿಕೆಯನ್ನು ಕೊಟ್ಟಂಥ ಆ ಸ್ಥಳ. ನಾನ್ ಋಗ್ವೇದ ಏನಯ್ಯ, ಋಗ್ವೇದವನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟು ವಿನೀತವಾಗಿ ಮಾತಾಡ್ಲಿಕ್ಕೆ ಬರುತ್ತೇನೆಯ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ಮೊದಲನೇ ವಾಕ್ಯವೇ ಹನುಮಂತನ ವಾಕ್ಯಗಳು ಎಷ್ಟು ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಶರೀರವನ್ನು ನೋಡಿದ್ರೆ ರಾಜಕಾಯ ಇದ್ದ ಹಾಗಿದೆ, ಆದರೆ ಸ್ವಲ್ಪ ದಣಿದಿದ್ದೀರಾ ಅನ್ನಿಸ್ತೆ ನಿಮ್ಮ ಶರೀರ, ಮುಖಚರ್ಯೆಯನ್ನು ಗಮನಿಸ್ಕೊಂಡ್ರೆ ಅಂತ ಈಗ ಪ್ರಾರಂಭ ಮಾಡ್ತಾನೆ ಹನುಮಂತ. ಇದೆಲ್ಲ ಸಂಭಾಷಣೆಗಳು ನಡೆದ ಕ್ಷೇತ್ರ ನಮ್ಮ ಹಂಪೆ ಕ್ಷೇತ್ರ, ಕಿಷ್ಕಿಂಧ ಕ್ಷೇತ್ರ ಅಂತ ಕರೀತಾರೆ. ಅಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೀನಿ ಅದನ್ನು. ಅಲ್ಲಿ ರಥೋತ್ಸವ ನೆರವೇರುತ್ತೆ. ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಮನಸ್ಸಿಗೆ ಏನೋ ಒಂದು ಹಿತ. ಭಗವಂತನೇ ನಮ್ಮ ಹೃದಯದಲ್ಲಿ ಓಡಾಡಿದನೇನೋ ಆ ನೆನಪುಗಳೇ ತಾನೇ ಈ ಹೊತ್ತಿಗೂ ಹೆಜ್ಜೆ ಗುರುತುಗಳ ಹಾಗೆ ಹೃದಯದಲ್ಲಿ ಆ ನೆನಪಿನ ಹೆಜ್ಜೆ ಅದು ಶಾಶ್ವತವಾಗಿ ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ ಹೀಗೆ ಉತ್ಸವ ಇತ್ಯಾದಿ ಯಾವುದೋ ಪೂಜೆ ಪುನಸ್ಕಾರ, ಮೊನ್ನೆ ರಾಮನವಮಿ ದಿವಸ ನೆನೆಸ್ಕೊಂಡ್ವಲ್ಲ, ಆ ರೀತಿಯಲ್ಲಿ ಈ ಉತ್ಸವಾದಿಗಳು ಮತ್ತೊಮ್ಮೆ ರಾಮನ ಓಡಾಡಿದ, ರಾಮನು ಪರಿಶ್ರಮ ಪಟ್ಟ, ರಾಮನು ಧರ್ಮಕ್ಕಾಗಿ ಎಷ್ಟು
ತನ್ನನ್ನು ತಾನು ಸಿದ್ಧಪಡಿಸಿಕೊಂಡ ಇವೆಲ್ಲ ಲಕ್ಷಣಗಳು ಮತ್ತೊಮ್ಮೆ ಬರುತ್ತೆ. ಆಗ ಮತ್ತೊಮ್ಮೆ ನಮಗೆ ಕಿಂಚಿತ್ತಾದರೂ ರಾಮರ ಹಾಗಿರಬೇಕು, ಅವರ ಜಾಡನ್ನು ಸ್ವಲ್ಪನಾದರೂ ಸಾಗಬೇಕು ನಾವು ಅಂತಕ್ಕಂಥದ್ದು ಬರುತ್ತೆ. ಹನುಮಂತನಂಥ ಹನುಮಂತ ಇದೆಲ್ಲ ನೆನಪಾದಾಗ ಅವರ ಒಂದು ಅನುಗ್ರಹ ಪ್ರಭಾವದಿಂದ ನಮಗೂ ಇಂಥದ್ದೊಂದು ಒಳ್ಳೆಯ ಅನುಗ್ರಹ ಸಿಗುತ್ತೆ. ಈ ದೃಷ್ಟಿಯಲ್ಲಿ ನಾವು ಇಂಥ ಉತ್ಸವಾದಿಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು. ಈ ದಿವಸ ಅಲ್ಲಿ ನೆರವೇರ್ತಾ ಇದೆ. ಇಲ್ಲಿಂದಲೇ ಎಲ್ಲಿ ಕೂತಿದ್ದೀವೋ ಹತ್ತಿರ ಇದ್ದಂಥವರು ಪುಣ್ಯವಂತರು, ಹೋಗಿ ನೋಡಬಹುದು, ಅನುಗ್ರಹ ಆಶೀರ್ವಾದ ಪಡಿಬಹುದು. ಆದರೆ ನಮ್ಮಂಥವ್ರಿಗೆ ಇಲ್ಲೆಲ್ಲೋ ಕೂತಿರ್ತೀವಲ್ಲ, ಇಂಥವ್ರು ಏನಪ್ಪ ಅಂದರೆ ಹೀಗೆ ನೆನೆಸ್ಕೊಂಡು ಶ್ರೀರಾಮಚಂದ್ರ ಅಲ್ಲಿ ಓಡಾಡಿದಾನೇನು ನೆನೆಸ್ಕೊಂಡ್ರೆ ನಮ್ಮ ಹೃದಯದೊಳಗೆ ಇಳಿದಿಲ್ವ ಅವನು. ಈ ರೀತಿಯಲ್ಲಿ ಸ್ಮರಣೆ ಮಾಡ್ಕೊಂಡು ನಮಸ್ಕಾರ ಮಾಡೋದು ನಿಮ್ಮದು ಈ ಭಾವನೆಯೇ ಬೇರೆ ಹೊರತಲ್ಲ ಅಲ್ವ. ಹೀಗಾಗಿ ದಿವಸ ಆ ಶ್ರೀರಾಮಚಂದ್ರನ ಮತ್ತೊಮ್ಮೆ ನೆನೆಸ್ಕೊಳ್ಳೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ರಾಮ ಲಕ್ಷ್ಮಣರನ್ನು ಹನುಮಂತ ಮೊದಲನೇ ಬಾರಿ ಭೇಟಿಯಾಗಿರುವಂಥ ಸ್ಥಳ ಅದು ನಮ್ಮ ಹಂಪಿಯ ಕಿಷ್ಕಿಂದೆ. ಆ ಸ್ಥಳದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ, ಅದರ ಸ್ಮರಣೆಯನ್ನು ಇವತ್ತು ನಮಗೆ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.